Welcome to my class. I am J. Dakshayani, lecturer in CP, GRWPT, Shimoga. So, Banking Law and Practice, 5th ಸೆಮ್ಮಿಗೆ ನಾನು ಈ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತೀನಿ. ಈ ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 15CP 54T. ಸೊ ಯೂನಿಟ್ ಬಂದುಬಿಟ್ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು. ಈಗ ಲಾಸ್ಟ್ 2 ಸೆಷನ್ನಲ್ಲಿ ನಾವು ಏನೇನು ನೋಡಿದ್ವಪ್ಪ ಅಂತ ಹೇಳಿದ್ರೆ, ಸ್ವಾಮಿತ್ವ ವರ್ಗಾವಣಾ ಪತ್ರಗಳು ಅಂದರೆ ಏನು ಅಂತ ನೋಡಿದ್ವಿ. ಸೊ ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂತ ಹೇಳಿದ್ರೆ ಒಂದು ಲಿಖಿತ ರೂಪದ ದಾಖಲೆ ಆಗಿರುತ್ತೆ, ಮತ್ತು ಅದನ್ನು ಪಡೆದಂತಹ ವ್ಯಕ್ತಿ ಅದರ ಮಾಲೀಕತ್ವವನ್ನು ಹೊಂದುತ್ತಾನೆ, ಮತ್ತು ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಜೊತೆಗೆ ಅದರ ಮೇಲಿನ ಹಕ್ಕನ್ನು ಕೂಡ ಪ್ರತಿಪಾದಿಸ್ತಕ್ಕಂತಹ ಅದನ್ನು ಹೊಂದಿರ್ತಾನೆ. ಸ್ವಾಮಿತ್ವ ವರ್ಗಾವಣಾ ಪತ್ರ ಅಂತ ಹೇಳಿದ್ರೆ ಪ್ರತಿಫಲವನ್ನು ಪಡೆದ್ಬಿಟ್ಟು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸಬಹುದಾದ ವರ್ಗಾಯಿತನ ಪರವಾಗಿ ಹಕ್ಕನ್ನು ಸೃಷ್ಟಿಸುವ ಲಿಖಿತ ರೂಪದ ದಾಖಲೆಗೆ ಸ್ವಾಮಿತ್ವ ವರ್ಗಾವಣಾ ಪತ್ರ ಆಗಿರುತ್ತೆ. ಸೊ ಟೇಬಲ್ ಆಫ್ ಕಂಟೆಂಟ್, ಇವತ್ತು ನಾವು ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ನೋಡ್ತೀವಿ, ಮತ್ತು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ನೋಡ್ತೀವಿ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೀಗ ಟೈಪ್ಸ್ ಬಗ್ಗೆ ನೋಡಿದ್ವಿ. ಸೊ ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಮತ್ತು ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್ ಅಂತ ನೋಡಿದ್ವಿ. ಸೊ ನೆಗೋಷಿಯಬಲ್ ಬೈ ಸ್ಟ್ಯಾಟ್ಯೂಟ್ ಅಂತ ಹೇಳಿದ್ರೆ, ಸೊ ಸೆಕ್ಷನ್ 13 of the Negotiable Instruments Act mentions only 3 kinds of negotiable instruments, that is promissory notes, bills of exchange and checks. These instruments are negotiable status ಅಂತ ಹೇಳಿದ್ರೆ, ಈ ಇನ್ಸ್ಟ್ರೂಮೆಂಟ್ಸನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಿಗೆ ಅನುಗುಣವಾಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ಆನ್ ದಿ ಬೇಸಿಸ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್. ಹಾಗೆ ನೆಗೋಷಿಯಬಲ್ ಬೈ ಕಸ್ಟಮರ್ ಯೂಸೇಜ್ ಅಂತ ಹೇಳಿದ್ರೆ, there are certain other documents which have acquired the characteristics of negotiability by the usage or custom. ಸಂಪ್ರದಾಯದ ಪ್ರಕಾರ ರೂಢಿಗತವಾಗಿ ಕೆಲವು ಡಾಕ್ಯುಮೆಂಟ್ಸನ್ನು ನಾವು ವರ್ಗಾವಣೆ ಮಾಡ್ತೀವಿ. ಅದು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಗೌರ್ನಮೆಂಟ್ ಪ್ರಾಮಿಸರಿ ನೋಟ್ಸ್ ಆಗಿರ್ಬೋದು, ಮತ್ತು ಬ್ಯಾಂಕರ್ಸ್ ಡ್ರಾಫ್ಟ್ಸ್ ಆಗಿರ್ಬೋದು, ಪೇ ಆರ್ಡರ್ಸ್ ಆಗಿರ್ಬೋದು, ಹುಂಡಿಗಳಾಗಿರ್ಬೋದು. ಅಂದರೆ ಸ್ವಾಮಿತ್ವ ವರ್ಗಾವಣಾ ಪತ್ರಗಳನ್ನು ಕಾನೂನಿನ ಪ್ರಕಾರ ವರ್ಗಾಯಿಸುವ ಪತ್ರಗಳು ಮತ್ತು ವ್ಯವಹಾರದ ರೂಢಿ ಅಥವಾ ಸಂಪ್ರದಾಯದ ಪ್ರಕಾರ ವರ್ಗಾಯಿಸುವ ಪತ್ರಗಳು ಅಂತೇಳಿ ಮುಖ್ಯವಾಗಿ 2 ಭಾಗ ಮಾಡ್ತೀವಿ. ಈ ಸ್ವಾಮಿತ್ವ ವರ್ಗಾವಣಾ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಸ್ವಾಮಿತ್ವ ವರ್ಗಾವಣಾ ಪತ್ರದ ಕಾಯ್ದೆಯ ಪ್ರಕಾರ ವರ್ಗಾಯಿಸುವ ಪತ್ರಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ವಚನ ಪತ್ರ, ವಿನಿಮಯ ಪತ್ರ, ಚೆಕ್, ಮತ್ತು ಇತರೆ ಕಾನೂನಿನ ಪ್ರಕಾರ ವರ್ಗಾಯಿಸ್ತಕ್ಕಂತಹದ್ದು ಯಾವುದಪ್ಪ ಅಂತ ಹೇಳಿದ್ರೆ ಖಜಾನೆಯ ಹುಂಡಿ, ಡಿವಿಡೆಂಡ್ ವಾರೆಂಟ್, ಶೇರ್ ವಾರೆಂಟ್ಸ್ ಮತ್ತು ಡೆಬೆಂಚರ್ಸ್. ಈಗ ಕೈಂಡ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವುದು? ವಚನ ಪತ್ರ, ವಿನಿಮಯ ಪತ್ರ ಮತ್ತು ಚೆಕ್. ವಚನ ಪತ್ರ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯು ಅಂದರೆ ಸಾಲಗಾರನು ಇನ್ನೊಬ್ಬ ವ್ಯಕ್ತಿಗೆ ಅಂದರೆ ಸಾಲಿಗನಿಗೆ, ಅಂದರೆ ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಬಡ್ಡಿಯ ಮೊತ್ತದ ಸಮೇತವಾಗಿ ಹಣವನ್ನು ವಾಪಸ್ಸು ಪಾವತಿಸುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ವಾಗ್ದಾನ ಪತ್ರವೇ ವಚನ ಪತ್ರ ಅಂತೇಳಿ ಅನ್ಸ್ಕೊಳ್ಳುತ್ತೆ. ಅಂದರೆ ಸಾಲಗಾರನು ಸಾಲಿಗನು ಕೇಳಿದಾಗ, ಸಾಲಿಗ ಯಾವಾಗ ಕೇಳ್ತಾಗನೋ ಆವಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ಅವನು ಕೇಳಿದಾಗ, ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದ ಬಡ್ಡಿಯ ಮೊತ್ತದ ಸಮೇತ ಹಣವನ್ನು ವಾಪಸ್ ನೀಡುವುದಾಗಿ ಯಾವುದೇ ಷರತ್ತನ್ನು ವಿಧಿಸದೆ ಬರೆದುಕೊಟ್ಟ ಪತ್ರವೇ ವಚನ ಪತ್ರ. 1881 ಸ್ವಾಮಿತ್ವ ವರ್ಗಾವಣಾ ಪತ್ರದ 4ನೇ ಪರಿಚ್ಛೇದದ ಪ್ರಕಾರ ವಚನ ಪತ್ರ ಅಂದರೆ ಲಿಖಿತ ರೂಪದಲ್ಲಿರುವ ಸಾಲಗಾರನಿಂದ ಸಹಿ ಮಾಡಲ್ಪಟ್ಟು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಸಾಲಿಗನಿಗೆ ಅಥವಾ ಅವನಿಂದ ಆದೇಶಿತನಿಗೆ ಅಥವಾ ಆ ಪತ್ರದ ಧಾರಕನಿಗೆ ಪಾವತಿಸುವುದಾಗಿ ಷರತ್ತುರಹಿತ ವಾಗ್ದಾನವನ್ನು ಒಳಗೊಂಡ ದಾಖಲೆಯೇ ವಚನ ಪತ್ರವಾಗಿರುತ್ತದೆ.
ಅಂದರೆ 1881 ಕಾಯ್ದೆ ಪ್ರಕಾರ ವಚನ ಪತ್ರ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿರಬೇಕು. ಲಿಖಿತ ರೂಪದಲ್ಲಿರುವ ಸಾಲಗಾರನಿಂದ ಸಹಿ ಮಾಡಲ್ಪಟ್ಟು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಸಾಲಿಗನಿಗೆ ಅಥವಾ ಅವನಿಂದ ಆದೇಶಿತನಿಗೆ ಅಥವಾ ಆ ಪತ್ರದ ಧಾರಕನಿಗೆ ಹಣವನ್ನು ಪಾವತಿಸುವುದಾಗಿ ಷರತ್ತು ರಹಿತ ವಾಗ್ದಾನವನ್ನು ಒಳಗೊಂಡ ದಾಖಲೆಗೆ ವಚನ ಪತ್ರವಾಗಿರುತ್ತದೆ. ಸೊ ಪ್ರಾಮಿಸರಿ ನೋಟ್ ಅಂದರೆ ಏನು? ಸೆಕ್ಷನ್ 4 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 defines a promissory note is an instrument in writing. Promissory note ಇದೆಯಲ್ಲ, ಇದು instrument in writing containing an unconditional undertaking. Instrument in writing containing an unconditional undertaking signed by the maker to pay or to order a certain sum of money only to a certain person or to the bearer of the instrument. So ಈ ಪ್ರಾಮಿಸರಿ ನೋಟನ್ನು ಸೆಕ್ಷನ್ 4 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 ಹೆಂಗೆ ಡಿಫೈನ್ ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಎ ಪ್ರಾಮಿಸರಿ ನೋಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional undertaking signed by the maker to pay or to order a certain sum of money only to a certain person or to the bearer of the instrument. ಅಂತ ಹೇಳಿದ್ರೆ ಸಾಲಗಾರನು ಸಾಲಿಗನು ಕೇಳಿದಾಗ ಅಥವಾ ನಿರ್ದಿಷ್ಟ ದಿನಾಂಕದಂದು ಅವನಿಗಾಗಲಿ ಅಥವಾ ಅವನಿಂದ ಆದೇಶ ಪಟ್ಟಂತಹ ವ್ಯಕ್ತಿಗಾಗಲಿ ಅಥವಾ ಅದರ ಧಾರಕನಿಗಾಗಲಿ ಹಣವನ್ನು ಪಾವತಿಸುವುದಾಗಿ ನೀಡಿದ ಷರತ್ತುರಹಿತ ಲಿಖಿತ ರೂಪದ ಪತ್ರವೇ ಪ್ರಾಮಿಸರಿ ನೋಟ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಪ್ರಾಮಿಸರಿ ನೋಟ್ ಸ್ಪೆಸಿಮನ್ ನೋಡಿ. ಆನ್ ಡಿಮಾಂಡ್ ಆರ್ 3 months after the date, I promise to pay Raju or order the sum of 7,000 rupees with interest at 6% per annum for the value received ಅಂತ ಇದೆ. ಈಗ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ರಾಜು ಅನ್ನೋರಿಗೆ ಹಣವನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಗಣೇಶ್ ಅನ್ನೋರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಿನಿಮಯ ಪತ್ರ. 1881 5ನೇ ಪರಿಚ್ಛೇದದ ಪ್ರಕಾರ ವಿನಿಮಯ ಪತ್ರವು ಲಿಖಿತ ರೂಪದಲ್ಲಿರುವ ಷರತ್ತುರಹಿತ ಆದೇಶವನ್ನು ಒಳಗೊಂಡ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ, ನಿರ್ದಿಷ್ಟ ವ್ಯಕ್ತಿಗಾಗಲಿ ಅಥವಾ ಅವನಿಂದ ಆದೇಶ ಪಡೆದವನಿಗಾಗಲಿ ಅಥವಾ ಅದರ ಧಾರಕನಿಗಾಗಲಿ ನಿಗದಿಪಡಿಸಿದ ಮೊತ್ತವನ್ನು ಪಾವತಿಸುವಂತೆ ನಿರ್ದೇಶಿಸಿ, ಪಾವತಿಸುವಂತೆ ಸೂಚಿಸಿ ಕರ್ತನ ಸಹಿಯನ್ನು ಒಳಗೊಂಡ ಪತ್ರ. ಆ ಬಿಲ್ ಆಫ್ ಎಕ್ಸ್ಚೇಂಜನ್ನು ಯಾರು ಬರೀತಾನೋ ಅವನು ಡ್ರಾಯರ್, ಆ ಡ್ರಾಯರ್ ಸಿಗ್ನೇಚರ್ ಇರುತ್ತೆ, ಅವನನ್ನು ನಾವು ಕರ್ತ ಅಂತ ಕರಿತೀವಿ. ವಿನಿಮಯ ಪತ್ರವು ಲಿಖಿತ ರೂಪದಲ್ಲಿರುತ್ತೆ, ಷರತ್ತು ರಹಿತ ಆದೇಶವಾಗಿರುತ್ತೆ, ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ ನಿಗದಿಪಡಿಸಿದ ಮೊತ್ತವನ್ನು ಪಾವತಿಸುವಂತೆ ನಿರ್ದೇಶಿಸಿ ಕರ್ತನ ಸಹಿಯನ್ನು ಒಳಗೊಂಡಂತಹ ಪತ್ರವೇ ವಿನಿಮಯ ಪತ್ರ. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು? ಸೆಕ್ಷನ್ 5 ಆಫ್ ದ Indian Negotiable Instruments Act 1881 defines a bill of exchange as an instrument in writing containing an unconditional order. So, instrument in writing containing an unconditional order signed by the maker. Writing ಅಲ್ಲಿ ಇರಬೇಕು, unconditional order ಇರಬೇಕು, ಮತ್ತೆ maker signature is necessary. Directing a certain person to pay certain sum of money only to ಅಥವಾ or to the order of a certain person or to the bearer of the instrument. ನಿರ್ದಿಷ್ಟ ವ್ಯಕ್ತಿಗೆ ಸೂಚನೆಯನ್ನು ಕೊಡ್ತಾ ಇದೆ. ಏನಪ್ಪಾ ಅಂತಂದ್ರೆ, ಆ ಪತ್ರಕ್ಕೆ ಸಂಬಂಧಪಟ್ಟಂತ ಹಣವನ್ನು ನನಗಾಗಲಿ ಅಥವಾ ನನ್ನಿಂದ ಆದೇಶ ಪಡೆದವನಿಗಾಗಲಿ
ಅಥವಾ ಆ ಪತ್ರವನ್ನು ಹೊಂದಿದ ವ್ಯಕ್ತಿಗಾಗಲಿ ಹಣವನ್ನು ಪಾವತಿಸುವಂತೆ ಸೂಚಿಸಿ ಮತ್ತೆ ಆ ರಚಕನ ಅಥವಾ ಕರ್ತನ ಸಹಿಯನ್ನು ಒಳಗೊಂಡಂತಹ ಪತ್ರವೇ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ Section 5 of the Indian Negotiable Instruments Act 1881 defines a bill of exchange as an instrument in writing containing an unconditional order. Bill of exchange is an unconditional order signed by the maker directing a certain person to pay a certain sum of money only to or to the order of a certain person or to the bearer of the instrument. ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಹಣವನ್ನ ನನಗಾಗಲಿ ಅಥವಾ ನನ್ನಿಂದ ಆದೇಶ ಪಡೆದವನಿಗಾಗಲಿ ಅಥವಾ ಆ ಪತ್ರದ ಧಾರಕನಿಗಾಗಲಿ ಹಣವನ್ನು ಪಾವತಿಸುವಂತೆ ಸೂಚಿಸಿ ಕರ್ತನ ಸಹಿಯನ್ನು ಒಳಗೊಂಡಂತಹ ಒಂದು ಲಿಖಿತ ರೂಪದ ಪತ್ರವೇ ಬಿಲ್ ಆಫ್ ಎಕ್ಸ್ಚೇಂಜ್. ನೋಡಿ ಅಲ್ಲಿ ಡ್ರಾಯರ್, ದ ಪರ್ಸನ್ ಹೂ ಇಶ್ಯೂಸ್ ದ ಬಿಲ್. ಡ್ರಾಯಿ, ದ ಪರ್ಸನ್ ಟು ಹೂಮ್ ದ ಬಿಲ್ ಈಸ್ ಇಶ್ಯೂಡ್. ಡ್ರಾಯಿ, ದ ಪರ್ಸನ್ ಟು ಹೂಮ್ ದ ಪೇಮೆಂಟ್ ಈಸ್ ಮೇಡ್ ಈಸ್ ಪೇಯಿ. ಡ್ರಾಯರ್, ಡ್ರಾಯಿ ಮತ್ತೆ ಪೇಯಿ ಇರ್ತಾರೆ. ಸ್ಪೆಸಿಮನ್ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಪ್ರಾಮಿಸರಿ ನೋಟ್ ಆಯಿತು, ಬಿಲ್ ಆಫ್ ಎಕ್ಸ್ಚೇಂಜ್ ಆಯಿತು, ಚೆಕ್. 1881 ಭಾರತೀಯ ಸ್ವಾಮಿತ್ವ ವರ್ಗಾವಣಾ ಪತ್ರದ ಕಾನೂನಿನ ಪರಿಚಯದ 6ರ ಪ್ರಕಾರ ಚೆಕ್ಕು ಅಂದ್ರೆ ಏನು ಅಂತ ಹೇಳಿದ್ರೆ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಧಾರಕನಿಗೆ, ನಿರ್ದಿಷ್ಟ ವ್ಯಕ್ತಿಗಾಗಲಿ ಅಥವಾ ಅವನಿಂದ ಆದೇಶ ಪಡೆದವನಿಗಾಗಲಿ ಅಥವಾ ಧಾರಕನಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ಮಾತ್ರ, ಇಲ್ಲಿ ಡೆಫಿನೆಟ್ ಸಮ್ ಆಫ್ ಮನಿ, ನಿರ್ದಿಷ್ಟ ಪಡಿಸಿದ ಹಣವನ್ನು ಮಾತ್ರ ಬೇಡಿಕೆ ಸಲ್ಲಿಸಿದ ಕೂಡಲೇ ಪಾವತಿ ಮಾಡಬೇಕೆಂದು, ನಿರ್ದಿಷ್ಟ ಹಣವನ್ನ ಬೇಡಿಕೆ ಸಲ್ಲಿಸಿದ ಮೇಲೆ ಅಥವಾ ಸಲ್ಲಿಸಿದ ಕೂಡಲೇ ಪಾವತಿ ಮಾಡಬೇಕೆಂದು ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಸಹಿ ಮಾಡಿ ಬರೆದು ನೀಡಲಾದ, ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಸಹಿ ಮಾಡಿ ಬರೆದು ನೀಡಲಾದ ಷರತ್ತು ರಹಿತ ಆದೇಶ ಪತ್ರವೇ ಚೆಕ್ ಅಂತ ಕರೆಸ್ಕೊಳ್ಳುತ್ತೆ. ನಿರ್ದಿಷ್ಟ ಚೆಕ್ ಅಂತ ಹೇಳಿದ್ರೆ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವನಿಂದ ಆದೇಶ ಪಡೆದವನಿಗೆ ಅಥವಾ ಅದರ ಧಾರಕನಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ಮಾತ್ರ ಬೇಡಿಕೆ ಸಲ್ಲಿಸಿದ ಕೂಡಲೇ ಪಾವತಿ ಮಾಡಬೇಕೆಂದು ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಸಹಿ ಮಾಡಿ ಬರೆದು ನೀಡಲಾದ ಷರತ್ತು ರಹಿತ ಆದೇಶ ಪತ್ರವನ್ನು ನಾವು ಚೆಕ್ ಅಂತ ಹೇಳಿ ಕರಿತೀವಿ. ಚೆಕ್ ಅಂದ್ರೆ ಏನು ಅಂತ ಹೇಳಿದ್ರೆ ಗ್ರಾಹಕ, ಬ್ಯಾಂಕಿನ ಗ್ರಾಹಕ ತಾನು ಬ್ಯಾಂಕಿನಲ್ಲಿ ಇಟ್ಟಂತಹ ಹಣವನ್ನ ವಾಪಸ್ಸು ಪಡೆಯೋದಕ್ಕೆ ಉಪಯೋಗಿಸ್ತಕ್ಕಂತಹ ಸಾಧನ. ಚೆಕ್ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಬೈ ಕಸ್ಟಮರ್ಸ್ ಆಫ್ ಬ್ಯಾಂಕ್ ಟು ವಿತ್ಡ್ರಾ ದೇರ್ ಡೆಪಾಸಿಟ್ ಇನ್ ಬ್ಯಾಂಕ್. ಸೊ ಚೆಕ್ ಈಸ್ an instrument used by customers of bank to withdraw their deposit in bank. ಬ್ಯಾಂಕಿನಲ್ಲಿ ಇಟ್ಟಿರತಕ್ಕಂತಹ ಹಣವನ್ನು ವಾಪಸ್ಸು ಪಡೆಯಲಿಕ್ಕೆ ಉಪಯೋಗಿಸ್ತಕ್ಕಂತಹ ರಿಟರ್ನ್ ಡಾಕ್ಯುಮೆಂಟ್ ಚೆಕ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಡೆಫಿನೇಷನ್ ಬಂದ್ಬಿಟ್ಟು ಸೆಕ್ಷನ್ 6 ಆಫ್ ದ ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881 ಡಿಫೈನ್ಸ್ ಚೆಕ್ ಅಂತ ಹೇಳಿದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್. ಹಾಗಾದ್ರೆ ಚೆಕ್ ಇಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್. ಹಾಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ. Check is a bill of exchange drawn on a specified bank and not expressed to be payable otherwise than on demand. ಚೆಕ್ ಅನ್ನ ಯಾವಾಗಲೂ ಬ್ಯಾಂಕರ್ನ ಮೇಲೆ ಬರೀತಾರೆ ಮತ್ತೆ ಇಟ್ ಈಸ್ ಪೇಯಬಲ್ ಆನ್ ಡಿಮಾಂಡ್. ಈಗ ಚೆಕ್ ಇಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿ, ಹಾಗಾದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ an instrument in writing containing an unconditional order signed by the maker directing a certain person to pay certain sum of money only to or to the order of a certain person or to the bearer of the instrument. ಈಗ ಚೆಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅದರ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ಚೆಕ್ ಇಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಪೇಯಬಲ್ ಆನ್ ಡಿಮಾಂಡ್. ಚೆಕ್ ಅನ್ನ ಯಾವಾಗಲೂ ಕೂಡ ನಿರ್ದಿಷ್ಟ ಬ್ಯಾಂಕರ್ನ ಮೇಲೆ ಬರೆದಿರ್ತೀವಿ ಮತ್ತೆ
ಆ ಬೇಡಿಕೆಯನ್ನು ಸಲ್ಲಿಸಿದ ಕೂಡಲೇ ಹಣವನ್ನು ಪಾವತಿ ಮಾಡಲಿಕ್ಕೆ ಬ್ಯಾಂಕಿಗೆ ನೀಡಿದ ಷರತ್ತು ರಹಿತ ಆದೇಶವನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಚೆಕ್ ಅಂತ ಕರಿತೀವಿ. ಎ ಚೆಕ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional order drawn on specified banker, signed by the drawer, directing the banker to pay on demand a certain sum of money only to a certain person or to his order or to the bearer of the instrument. ಚೆಕ್ ಅಂದ್ರೆ ಏನು? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ containing an unconditional order. Check is an instrument in writing containing an unconditional order drawn on a specified banker, signed by the drawer, directing the banker to pay on demand and certain sum of money only to a certain person or to his order or to the bearer of the instrument. ಚೆಕ್ ಹೇಗಿರುತ್ತೆ ನೋಡಿ, ಸ್ಟೇಟ್ ಬ್ಯಾಂಕ್ ಚೆಕ್ ಇದೆ ಅಲ್ಲಿ. ಈಗ ಕ್ವಶನ್ಸ್ ಬಂದ್ಬಿಟ್ಟು ಪ್ರಾಮಿಸರಿ ನೋಟ್ ಅಂದರೆ ಏನು, ಪ್ರಾಮಿಸರಿ ನೋಟನ್ನು ಯಾರು ಬರೀತಾರೆ, ಯಾರ ಮೇಲೆ ಬರೀತಾರೆ ಅಂತ ಗೊತ್ತಾಗಿದೆ. ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್ಕನ್ನು ಯಾವಾಗಲೂ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕ್. ಬಿಲ್ ಆಫ್ ಎಕ್ಸ್ಚೇಂಜ್ ಕ್ಯಾನ್ ಬಿ ಡ್ರಾನ್ ಆನ್ ಎನಿ ಪರ್ಸನ್. ಪ್ರಾಮಿಸರಿ ನೋಟ್ ಈಸ್ drawn by the debtor on the creditor. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಡ್ಯಾಶ್ ಈಸ್ an unconditional order to pay. Dash is an unconditional order to pay. ಆನ್ಸರ್ ಚೆಕ್ ಇದೆ, ಪ್ರಾಮಿಸರಿ ನೋಟ್ ಇದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದು. ಯಾವುದು ಸೂಟಬಲ್ ಆನ್ಸರ್ ಅಂತ ಹೇಳಿದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್. ಡ್ಯಾಶ್ ಈಸ್ ಅನ್ ಅನ್ಕಂಡೀಷನಲ್ ಆರ್ಡರ್ ಟು ಪೇ. ಚೆಕ್, ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡಿದ್ದೀನಿ, ಅದ್ರ ಬಗ್ಗೆ ನಮಗೆ ಡಿಟೈಲಾಗಿ ಎಕ್ಸ್ಪ್ಲನೇಷನ್ಸ್ ಎಲ್ಲ ಇದೆ, ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಆನ್ಸರ್ ನೋಡಿ ಒಂದ್ಸರಿ. ದ ಮೇಕರ್ ಆಫ್ ದ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟನ್ನು ರೆಡಿ ಮಾಡೋನು, ರಚಿಸುವವನು ಯಾರು? ಡೆಟಾರ್, ಕ್ರೆಡಿಟಾರು, ಅಕ್ಸೆಪ್ಟಾರು, ನನ್ ಆಫ್ ದೆಮ್. ಯಾರು ಪ್ರಾಮಿಸರಿ ನೋಟನ್ನು ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಪ್ರಾಮಿಸರಿ ನೋಟ್ ಈಸ್ ಡ್ರಾನ್ ಬೈ ದ ಡೆಟಾರ್ ಆನ್ ದ ಕ್ರೆಡಿಟಾರ್ ಅಂತ ಗೊತ್ತಿದೆ. ಹಾಗಾದರೆ ದ ಮೇಕರ್ ಆಫ್ ದ ಪ್ರಾಮಿಸರಿ ನೋಟ್ ಈಸ್ ಡೆಟಾರ್. ನೆಕ್ಸ್ಟ್, ಪ್ರಾಮಿಸರಿ ನೋಟಲ್ಲಿ ಎಷ್ಟು ಜನ ಇರ್ತಾರೆ? ಪಾರ್ಟೀಸ್ ಇನ್ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟಲ್ಲಿ ಡೆಟಾರು ಮತ್ತು ಕ್ರೆಡಿಟಾರ್ ಇರ್ತಾರೆ. ಹಾಗಾಗಿ ಪ್ರಾಮಿಸರಿ ನೋಟಿನ ಪಾರ್ಟೀಸ್ ಬಂದುಬಿಟ್ಟು 2. ಇಲ್ಲಿ ನಿಮಗೆ 4 ಆನ್ಸರ್ಸ್ ಇದೆ, 2, 4, 3, ನನ್ ಆಫ್ ದೆಮ್. ಹಾಗಾದರೆ ಪಾರ್ಟೀಸ್ ಇನ್ ಪ್ರಾಮಿಸರಿ ನೋಟ್ ಆರ್ ಆಫ್ 2 types. ಡ್ಯಾಶ್ ಈಸ್ ಡ್ರಾನ್ ಆನ್ ಎ ಬ್ಯಾಂಕರ್. ಯಾವುದನ್ನು ಬ್ಯಾಂಕರ್ ಮೇಲೆ ಬರೀಲಿಕ್ಕೆ ಸಾಧ್ಯತೆ ಇದೆ? ಇಲ್ಲಿ ಆನ್ಸರ್ಸ್ 4 ಇದೆ. ಚೆಕ್, ಬಿಲ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟ್, ನನ್ ಆಫ್ ದೆಮ್. ಯಾವ ಇನ್ಸ್ಟ್ರೂಮೆಂಟನ್ನು ಬ್ಯಾಂಕರ್ ಮೇಲೆ ಬರೀತಾರೆ? ಈಗ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೆ, ಎಕ್ಸ್ಪ್ಲನೇಷನ್ಸ್ ಗೊತ್ತಾಗಿದೆ. ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು, ಚೆಕ್ ಅಂದರೆ ಏನು, ಪ್ರಾಮಿಸರಿ ನೋಟ್ ಅಂದರೆ ಏನು ಅಂತ. ಹಾಗಾಗಿ ಯಾವುದನ್ನು ಬ್ಯಾಂಕರ್ ಮೇಲೆ ಬರೀತಾರಪ್ಪ ಅಂತಂದರೆ ಕರೆಕ್ಟ್ ಆನ್ಸರ್ ಈಸ್ ಚೆಕ್. ನೆಕ್ಸ್ಟ್, bill of exchange contains dash to pay. ಏನು? ಆರ್ಡರ್, ರಿಕ್ವೆಸ್ಟ್, ಬೋತ್, ನನ್ ಆಫ್ ದೆಮ್. ಸೊ ಇಲ್ಲಿ ಎಲ್ಲೂ ರಿಕ್ವೆಸ್ಟ್ ಅಂತ ಬರಲ್ಲ, ಇಲ್ಲೆಲ್ಲ ಆರ್ಡರೇ ಇರೋದು. ಹಾಗಾಗಿ ನಾವು ಇದಕ್ಕೆ ಕರೆಕ್ಟ್ ಆನ್ಸರು ಏನು ನೋಡ್ಬೋದಪ್ಪ ಅಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್ ಕಂಟೈನ್ಸ್ ಆರ್ಡರ್ ಟು ಪೇ, ನಾಟ್ ರಿಕ್ವೆಸ್ಟ್. ಸೊ ಸ್ಟಡಿ ಮೆಟೀರಿಯಲ್ ಇದೆ, ಸ್ಟಡಿ ಮೆಟೀರಿಯಲ್ ಒಂದ್ಸರಿ ನೋಡ್ಕೊಳ್ಳಿ, ಡಿಟೈಲಾಗಿದೆ, ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ. ಓಕೆನಾ? ಸೊ ರೆಫರೆನ್ಸ್ ಬುಕ್ಸು ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ G.B. Veligar, ಬ್ಯಾಂಕಿಂಗ್ ಲ್ಯಾಂಡ್ ಪ್ರಾಕ್ಟೀಸ್ ಬೈ B.S. Raman. ಥ್ಯಾಂಕ್ ಯು ಮ್ಯಾಮ್, ಮಾಡರೇಟರ್ ಮ್ಯಾಮ್,
ಬಿ ಕಮಲಾಕ್ಷಿ ಮ್ಯಾಮ್ GPT ಮ್ಯಾಂಗ್ಳೂರ್, ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಿವೇದಿತಾ ಮ್ಯಾಮ್ GRICP ಬ್ಯಾಂಗ್ಳೂರ್, ಮತ್ತು ಕಂಟೆಂಟ್ ಡೆವಲಪರ್ ಗೋವಿಂದ್ ಸರ್ GWPT ಗುಲ್ಬರ್ಗ, ಮತ್ತು ಕಂಟೆಂಟ್ ಡೆವಲಪರ್ ಪಾವನಾ P GWPT ಬ್ಯಾಂಗ್ಳೂರ್, ಕಂಟೆಂಟ್ ಡೆವಲಪರ್ ಚಿಕ್ಕಣ್ಣ GPT ಚಿಂತಾಮಣಿ. ಥ್ಯಾಂಕ್ ಯು ಆಲ್.